ಕಾಂಕ್ರೀಟ್ ರಸ್ತೆ ಮತ್ತು ಒಳಚರಂಡಿ ವ್ಯವಸ್ಥೆಯ ಬೇಡಿಕೆ 4 ವರ್ಷಗಳ ನಂತರವೂ ಈಡೇರಿಲ್ಲ. ಹುಲಿಗುಡ್ಡ ಗ್ರಾಮದ ವಾರ್ಡ್ ಸಂಖ್ಯೆ 18 ನಿವಾಸಿಗಳು ಅಂದಿನ ಪುರಸಭೆ ವಾರ್ಡ್ ಸದಸ್ಯರಿಗೆ ಲಿಂಗಸೂಗೂರಿಗೆ ಕಾಂಕ್ರೀಟ್ ರಸ್ತೆ ಒದಗಿಸುವಂತೆ ಪದೇ ಪದೇ ಮನವಿ ಮಾಡಿದರು. ಆದರೆ ಗ್ರಾಮಸ್ಥರು ತಮ್ಮ ಮನವಿಗಳನ್ನು ನಿರ್ಲಕ್ಷಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಲಿಂಗಸೂಗೂರು ಶಾಸಕರು ವಾರ್ಡ್ ಸಂಖ್ಯೆ 18ರಲ್ಲಿ 2 ಕೋಟಿ ರೂಪಾಯಿ ಮೌಲ್ಯದ ಕೆಕೆಆರ್ಡಿಬಿ ನಿಧಿಯನ್ನು ಬಳಸಿಕೊಂಡು ಕಾಂಕ್ರೀಟ್ ರಸ್ತೆಗೆ ಶಂಕುಸ್ಥಾಪನೆ ನೆರವೇರಿಸಿದರು ಮತ್ತು ಹುಲಿಗುಡ್ಡ ಗ್ರಾಮಕ್ಕೆ ಕಾಂಕ್ರೀಟ್ ರಸ್ತೆ ಇಲ್ಲದಿರುವ ಬಗ್ಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ನಾಗಪ್ಪ ಆನಂದ್, ಮೌನೇಶ್ ನಾಗರಾಜ್, ರಾಜು ನಾಯಕ್, ಚಂದ್ರು ಬಡಿಗರ, ಇಬ್ರಾಹಿಂ, ಲಕ್ಷ್ಮೀ ನಾಯಕ್, ಸುನಿತಾ ನಾಗಮ್ಮ, ಶಿವಗಂಗಮ್ಮ, ಸೀತಮ್ಮ ದೌಲಬಿ, ಸಮ್ಮ ಮತ್ತು ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸೋಮ್ಯಾರಕ್ಕಿನ ಹತ್ತಾಗೈತ್ರಿ. ಇದನ್ನ ಸ್ವಲ್ಪ ಆದಷ್ಟು ಜಲ್ದಿ ಏನಾರು ಮಾಡಿದ್ರೆ ನಮಗೊಂದಿಟ್ಟು ಏನಾರು ಆತೈತಿ. ತಮ್ಮ ಹೆಸರು? ಲಕ್ಷ್ಮಿ. ತಾವೇನು ಉದ್ಯೋಗ ಮಾಡ್ತೀರಿ? ಅಂಗಡಿ ಐತ್ರಿ ನಮ್ಮದು. ಅಂದರೆ ಇತ್ತೀಚೆಗೆ 2 ಕೋಟಿ ಹಣವನ್ನು ಆ ಕಡೆ ರಸ್ತೆಗೆ ಮಾಡಿದ್ದಾರೆ, ಇಲ್ಲಿ ಮಾಡಿಲ್ಲ ಅಂತ ತಮ್ಮದು ದುಃಖ. ಎಷ್ಟಂತ ಇದು ಮಾಡ 4 ವರ್ಷದಿಂದ ಎಕರೆ ಆಡಕತ್ತೀವಿ.